ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದ ಜನತೆ ಬಹಳಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸರ್ಕಾರದಲ್ಲಿ ಜನಹಿತ ಕಾರ್ಯಕ್ರಮಗಳಿಗಿಂತ ರಾಜಕಾರಣ ಮೇಲಾಟ ಜಾಸ್ತಿಯಾಗಿದೆ. ಸರ್ಕಾರ ಗ್ಯಾರಂಟಿಗಳ ತೆವಳಿಗೆ ಜನಸಾಮಾನ್ಯರ ಮೇಲೆ ತೆರಿಗೆಗಳ ಹೊರೆ ನಿರಂತರವಾಗಿ ಬೆಳೀತಾ ಇದೆ. ಸರ್ಕಾರ 14 ತಿಂಗಳ ಆಡಳಿತದಲ್ಲಿ 10 ವಿವಿಧ ರೀತಿಯಲ್ಲಿ ತೆರಿಗೆ ಹೆಚ್ಚು ಮಾಡಲಾಗಿದೆ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಗ್ರಾಮೀಣ ಭಾಗದಲ್ಲಿ 11 ತಿಂಗಳು ಕಳೆದರೂ ಅಭಿವೃದ್ಧಿ ಅನ್ನೋದು ಶೂನ್ಯವಾಗಿದೆ. ಈ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಪ್ರೀತಿ ಇಲ್ಲ. ಮಾಜಿ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಭೇಟಿ ನೀಡಿದ್ದ ವೇಳೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಈ ಸರ್ಕಾರ ಬೆಲೆ ಏರಿಕೆ ಸರ್ಕಾರ, ತೆರಿಗೆ ಏರಿಕೆ ಸರ್ಕಾರವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯಿಂದ 187 ಕೋಟಿ ಏಕಾಏಕಿ ತೆಗೆಯಲಾಗಿದೆ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಚಿವರಿಂದ ರಾಜೀನಾಮೆ ಪಡೆದರೆ ಸಾಲದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಮಾಜಿ ಸಚಿವ ನಾಗೇಂದ್ರ ಬಂಧನವಾಗಬೇಕು, ಎಸ್ಐಟಿ ಅಧಿಕಾರಿಗಳು ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಎಲ್ಲರನ್ನೂ ಬಂಧಿಸಬೇಕು. ಗ್ಯಾರಂಟಿಗಳಿಗಾಗಿ SC/ST ನಿಗಮಗಳ ಕೋಟ್ಯಾಂತರ ರೂಪಾಯಿ ಹಣ ಬಳಕೆಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಈ ಅವಧಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಅವಧಿಯಾಗ್ಬಿಟ್ಟಿದೆ. ಈ ಸರ್ಕಾರದಲ್ಲಿ ಕಮಿಷನ್ ದಂಧೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ಅಂತ ಆರೋಪಿಸಿದ ಅವರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ಆತ್ಮಾವಲೋಕನ ಮಾಡಿಕೊಳ್ಬೇಕು, ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕರ್ನಾಟಕ ರಾಜ್ಯದ ಜನತೆ ಬಹಳ ಸಂಕಷ್ಟಗಳು ಅನುಭವಿಸ್ತಾರೆ. ಈ ಸರ್ಕಾರದಲ್ಲಿ ಜನಹಿತ ಕಾರ್ಯಕ್ರಮಗಳಿಗಿಂತ ರಾಜಕಾರಣದ ಮೇಲಾಟ ಜಾಸ್ತಿ ಆಗಿದೆ. ಸರ್ಕಾರ ನೀಡಿರುವಂಥ ಗ್ಯಾರಂಟಿಗಳ ತೆವಲಿಗೆ ಜನಸಾಮಾನ್ಯರ ತಲೆ ಮೇಲೆ ತೆರಿಗೆಗಳ ಹೊರೆ ನಿರಂತರವಾಗಿ ಬೀಳ್ತಾ ಇದೆ. ಸರ್ಕಾರ ಬಂದು 14 ತಿಂಗಳಾಯಿತು. 14 ತಿಂಗಳಿಂದ ಸುಮಾರು ಒಂದು 10 ಬಾರಿ ಬೇರೆ ಬೇರೆ ತೆರಿಗೆಗಳನ್ನು ಜನರ ತಲೆ ಮೇಲೆ ಹಾಕಿ ಜನರ ಬದುಕಿಗೆ ಬರೆಯನ್ನೆಳೆದಿದ್ದಾರೆ. ರೀಸೆಂಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ, ಹಾಲಿನ ದರ, ವಿದ್ಯುತ್ ದರ, ನೀರಿನ ದರ, ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ದರ, ರಿಜಿಸ್ಟ್ರೇಷನ್ ದರ, ಗೈಡೆನ್ಸ್ ವ್ಯಾಲ್ಯೂ ದರ, ಎಣ್ಣೆ ಮೇಲೆ ಪಾಪ ಈ ಮದ್ಯಪಾನದ ಮೇಲೆ 3 ಬಾರಿ ತೆರಿಗೆ ಏರಿಸಿದ್ದಾರೆ. ಹಾಗಾಗಿ ಸರ್ಕಾರ ತೆರಿಗೆ ಏರಿಕೆಯ ಸರ್ಕಾರ ಆಗಿದೆ, ಬೆಲೆ ಏರಿಕೆಯ ಸರ್ಕಾರ ಆಗಿದೆ. ಜನಸಾಮಾನ್ಯ ಸರ್ಕಾರವಾಗಿ ಉಳಿದಿಲ್ಲ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರಿದ್ದಾಗ ₹1 ಪೆಟ್ರೋಲ್ ಏರಿಕೆ ಮಾಡಿದಾಗ ಇದೇ ಸಿದ್ದರಾಮಯ್ಯನವರು ಸ್ಕೂಟರ್ಗಳನ್ನು ತಳ್ಕೊಂಬಂದು, ಎತ್ತಿನ ಗಾಡಿ ತಳ್ಕೊಂಬಂದು ಪ್ರತಿಭಟನೆ ಮಾಡಿದರು. ಅದೇ ಸಿದ್ದರಾಮಯ್ಯನವರಿಗೆ ₹3 ತೆರಿಗೆ ಏರಿಕೆ ಜಾಮೀನು ಪೆಟ್ರೋಲ್ ಮೇಲೆ ದರ ಏರಿಕೆ ಮಾಡಿದಾಗ ಅವರ ಹಿಂದಿನ ಹೋರಾಟ ಜ್ಞಾಪಕ ಬರಲಿಲ್ವೇ ಅನ್ನೋದು ಒಂದು. ಎರಡನೇದು, ಹಾಲಿನ ದರ ಲೀಟ್ರಿಗೆ ₹2 ಜಾಸ್ತಿ ಮಾಡಿದ್ದೀವಿ. ಯಾರಿಗೋಗಿದೆ ಅದು? ರೈತರಿಗೆ ಹೋಗಿದೆಯಾ? ಇಲ್ಲ. ಅದು ಸಮಜಾಯಿಷೇನು 50 ಮಿಲಿಲೀಟರ್ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ನಾನು ಸಿದ್ದರಾಮಯ್ಯ ಕೇಳ್ತೀನಿ,
ಹಾಗಾದರೆ ನೀವು 50 ಮಿಲಿಲೀಟರ್ ಜಾಸ್ತಿ ಮಾಡಿದ್ದು ಹೇಳಿದ್ದಾರೆ ನಿಮಗೆ? ಯಾರು ಕೇಳಿದ್ರೆ? ಯಾರು ಜನ ಕೇಳಿದ್ರಾ? ಏನಿಲ್ವಲ್ಲ. ನಿಮ್ಮ ಇಷ್ಟ ಬಂದಾಗ ನೀವು ತೆರಿಗೆ ಜಾಸ್ತಿ ಮಾಡ್ಕೊಳ್ಳೋಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಅಭಿವೃದ್ಧಿ ಹಳ್ಳಿಗಳು ಏನಾಗಿದೆ? ಶೂನ್ಯ ಆಗಿದೆ. ಹಳ್ಳಿಗಳಲ್ಲಿ ಒಂದು ಇಡೀ ಮಣ್ಣಾಗುವ ಕೆಲಸ ಆಗಲಿಲ್ಲ 14 ತಿಂಗಳಿಂದ. ಈ ಜಿಲ್ಲೆಗೆ KC ವ್ಯಾಲಿ 1, KC ವ್ಯಾಲಿ 2ಗೆ ₹1 ಕಾಸು ಕೊಡಲಿಲ್ಲ. ಅವ್ರು ಮಾಡಿದ ಘನಕಾರ್ಯ ಏನು ಅಂದರೆ ಎರಗೋಳನ್ನು ಉದ್ಘಾಟನೆ ಮಾಡಿದ್ದು, ದುಡ್ಡು ಕೊಟ್ಟು ನಮ್ಮ ಸರ್ಕಾರ ಉದ್ಘಾಟನೆ ಮಾಡಿದ್ದವು. ಜೊತೆಗೆ ಹಾಲಿನ ಪ್ರೋತ್ಸಾಹ ಧನ 900 ಕೋಟಿ ಬಾಕಿ ಇದೆ. 900 ಕೋಟಿ. ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಫಲಾನುಭವಿಗಳನ್ನು ಹೊಂದಿರುವಂಥ 2 ಜಿಲ್ಲೆಗಳು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಹಾಲಿನ ಉತ್ಪಾದಕರು, ಅವ್ರಿಗೆ ಅನ್ಯಾಯ ಆಗಿದೆ. 900 ಕೋಟಿ ಪ್ರೋತ್ಸಾಹ ಧನ ಬಾಕಿ ಇದೆ, ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಬರಗಾಲ ಬಂತು, ₹1 ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಸುತ್ತೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಪ್ರೀತಿ ಇಲ್ಲ. ಅವ್ರು ಮಾಡ್ತಾ ಇರೋ ಘನಕಾರ್ಯ ಏನು ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕುಂಟುತ್ತಾ ನಡೆಸ್ತಾ ಇರೋದು, ಅದು ಬಿಟ್ಟರೆ ಬೇರೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ಹಗರಣಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ. ರೀಸೆಂಟಾಗಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ದುಡ್ಡನ್ನು ಏಕಾಏಕಿ ಹಣವನ್ನು ಡ್ರಾ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಸಿದ್ದರಾಮಯ್ಯನವರಿಗೆ ಮತ್ತು ನಾಗೇಂದ್ರ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಆ ದುಡ್ಡನ್ನು ತೆಲಂಗಾಣಕ್ಕೆ ಕಳಿಸಬೇಕು ಎಲೆಕ್ಷನ್ಗೆ ಅಂತೇಳಿ ತೆಲಂಗಾಣದ ಬ್ಯಾಂಕ್ ಜೊತೆ ಸ್ಕೀಮ್ ಮಾಡಿ 187 ಕೋಟಿ ಕರ್ನಾಟಕ ಜನರ ದುಡ್ಡು ಆಂಧ್ರದಲ್ಲಿ ಬಾರ್ಗಳಿಗೆ, ಪೆಟ್ರೋಲ್ ಬಂಕ್ಗಳಿಗೆ, ಚಿನ್ನದ ಅಂಗಡಿಗಳಿಗೆ ಇವೆಲ್ಲಕ್ಕೂ ಟ್ರಾನ್ಸ್ಫರ್ ಮಾಡಿ ಅದನ್ನು ಬ್ಲಾಕ್ ಮನಿಯಾಗಿ ಕನ್ವರ್ಟ್ ಮಾಡೋ ಕೆಲಸ ಮಾಡ್ತಾರಲ್ಲ. ಇದೇನು ಸರ್ಕಾರನೋ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯೋ? ಇದು 187 ಕೋಟಿ ದುಡ್ಡನ್ನು ಡ್ರಾ ಮಾಡಿ ತಿಂದಾಗುವ ದ್ರಾಷ್ಟ್ಯ ಸರ್ಕಾರಕ್ಕೆ ಬಂದರೆ ಇದು ಸರ್ಕಾರ ಅಂತಾರ? ಇದನ್ನು ಸಿದ್ದರಾಮಯ್ಯನವರು ನಾಗೇಂದ್ರ ಅವರನ್ನು ಕರೆಸಿ ರಾಜೀನಾಮೆ ಕೊಟ್ಟು ತಗೊಂಡ್ಬಿಟ್ರೆ ಆಯ್ತಾ? ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಮರಣ ಪತ್ರದಲ್ಲಿ ಅದನ್ನು ಬರೀತಾನೆ, ಅದನ್ನು ಬರೆದು ವಿವರಿಸ್ತಾನೆ ಹೇಗೆ ಆಗಿದೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲದಿರ 187 ಕೋಟಿ ದುಡ್ಡನ್ನು ಕೆಲಸ ಮಾಡಿದಿರ, ಆಕ್ಷನ್ ಪ್ಲಾನ್ ಮಾಡಿದಿರ, ಏಕಾಏಕಿ ಬಿಡುಗಡೆ ಮಾಡೋಕ್ಕೆ ಯಾಕೆ ಸಾಧ್ಯ? ಹಾಗಾಗಿ ನಾವು BJP ಹೇಳ್ತಾ ಇದ್ದೇವೆ, ಸಿದ್ದರಾಮಯ್ಯನವರ ಮೂಗಿನ ನೇರದ ಅಡಿಯಲ್ಲಿ ನಡೆದಿರುವಂಥ ಈ ಹಗರಣಕ್ಕೆ ಸಿದ್ದರಾಮಯ್ಯನವರೇ ಹೊಣೆ ಹೊರಬೇಕು. ಹಾಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಬೇಕು, ಮತ್ತೆ ನಾಗೇಂದ್ರ ಅವರನ್ನು ಬಂಧಿಸಬೇಕು. ಇದುವರೆಗೆ SIT ಅವರನ್ನು ಕರೆದಿಲ್ಲ, ಮೀಟಿಂಗ್ ಎನ್ಕ್ವೈರಿ ಕರೆದಿಲ್ಲ, ಅವರನ್ನು ಬಂಧಿಸಬೇಕು. ಇನ್ನೂ ಇದರಲ್ಲಿ ಯಾರ್ಯಾರು ಮಧ್ಯವರ್ತಿಗಳಿದ್ದಾರೆ, ಅದು ST ನಿಗಮದ ಹಣ. ನಾನು ST ಸಮಾಜದ ಮುಖಂಡರಿಗೆ ಒಂದು ಮನವಿ ಮಾಡ್ತಾ ಇದ್ದೇನೆ, ಈ ರಾಜ್ಯದ ST ಸಮಾಜದ ಮುಖಂಡರಿಗೆ, ನೀವು ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ದುಡ್ಡು ಅಲ್ವಾ ಇದು? ನಿಮಗೆ ವಿನಿಯೋಗಿಸಬೇಕಾದ ದುಡ್ಡು ಅಲ್ವಾ? ನಿಮ್ಮ ನಿಗಮಕ್ಕೆ ಬಂದಿರುವ ದುಡ್ಡು 187 ಕೋಟಿ ಡ್ರಾ ಮಾಡಿ ಮಧ್ಯವರ್ತಿಗಳ, ದಲ್ಲಾಳಿಗಳ, ರಾಜಕಾರಣಿಗಳ ಪಾಲಾಗಿರ್ಬೇಕಾದ್ರೆ ನೀವು ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ಹಕ್ಕಿಗೋಸ್ಕರ ನೀವು ಹೋರಾಟ ಮಾಡಲ್ವಾ ಅಂತ ಮನವಿಯನ್ನು ಅವ್ರು ಮಾಡ್ತಾ ಇದ್ದೇನೆ. ಎರಡನೇದಾಗಿ SC ST ದುಡ್ಡು 11,000 ಕೋಟಿ ದುಡ್ಡನ್ನು ಗ್ಯಾರಂಟಿಗಳಿಗೆ ಕನ್ವರ್ಟ್ ಮಾಡಿದ್ರಲ್ಲ. ಈ ರಾಜ್ಯದ SC ST ಜನ ಪಾಪ ಅವರು ಧ್ವನಿ ಇಲ್ಲದೆ ಇರೋರು, ಅವರು ನಾಯಕರಾದವರು ಕೇಳಬೇಕಲ್ಲ, ಅವ್ರ ಸಂಘಟನೆಗಳು ಕೇಳಬೇಕಲ್ಲ ಸರ್ಕಾರವನ್ನು, ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀವಿ, ನಮ್ಮ ದುಡ್ಡು ನಮ್ಮ ಕೊಡಿ ಕೇಳಬೇಕಲ್ವಾ? ಹಾಗಾಗಿ ನನಗೆ ಕಾಂಗ್ರೆಸ್ ಸರ್ಕಾರದ ಈ ಅವಧಿ, ಸಿದ್ದರಾಮಯ್ಯನವರ ಅವಧಿ ಬರೀ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಕೂಟವಾಗಿ ಪರಿವರ್ತನೆ ಆಗಿದೆ.
ಈ ಸರ್ಕಾರದಲ್ಲಿ ಕಮಿಷನ್ ದಂಧೆ ಬಹಳ ದೊಡ್ಡ ಪ್ರಮಾಣದಲ್ಲಿ, ಬಹಳ ದೊಡ್ಡ. ಬಿಜೆಪಿ ಸರ್ಕಾರ ಇದ್ದಾಗ ಪೇ CM ಅಂತ ಮಾಡಿರಲ್ವಾ? ನೀವೇನು ಮಾಡ್ತಾ ಇದ್ದೀರಿ? ನಾನು ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಒಂದು ಮನವಿ ಮಾಡ್ತೀನಿ, ನೀವಿಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮ್ಮ ಸರ್ಕಾರದಲ್ಲಿ ಇವಾಗ ನಡೀತಾ ಇರೋ ದಂಧೆಗಳೇನಿದೆ, ದಂಧೆಗೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಿ, ಎಷ್ಟೆಷ್ಟು ಕಮಿಷನ್ ಫಿಕ್ಸ್ ಮಾಡಿದ್ದೀರಿ, ಅಡಿ ಲೆಕ್ಕ ಮಾಡಿದ್ದೀರಾ, ಎಕರೆ ಲೆಕ್ಕ ಮಾಡಿದ್ದೀರಾ, ಟನ್ ಲೆಕ್ಕ ಮಾಡಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಸಮಾಜವಾದದ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರ ಆಡಳಿತ ಈ ರಾಜ್ಯವನ್ನು ಕತ್ತಲೆ ಕೂಪಕ್ಕೆ ತಳ್ಳಿದೆ, ರೈತರ ವಿರೋಧಿಯಾಗಿದೆ, ಬಡವರ ವಿರೋಧಿಯಾಗಿದೆ, ದಲಿತರ ವಿರೋಧಿಯಾಗಿದೆ. ನನಗೆ ಒಂದು ಸಂಶಯ ಬರ್ತಾ ಇದೆ, ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಶಿಕ್ಷಕರಿಗೆ ಸಂಬಳ ಕೊಡೋಕ್ಕೂ ಈ ಸರ್ಕಾರದಲ್ಲಿ ಕಾಸು ಇಲ್ಲದೇ ಇರುವ ಕಾಲ ಬರ್ಬೋದು ಅನ್ನುವ ಅನುಮಾನ ಕಾಡ್ತಾ ಇದೆ. ಸರ್ಕಾರ ಬಂದ ತಕ್ಷಣ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿಯನ್ನು ಕೊಡ್ತೀವಿ, ಅದ್ರ ಬಗ್ಗೆ ಚರ್ಚೆನ ಮಾಡಲಿಲ್ಲ ನೀವು. ಪೆನ್ಷನ್ದಾರರಿಗೆ, ಅನುದಾನ ಶಾಲೆ ಶಿಕ್ಷಕರಿಗೆ ಪೆನ್ಷನ್ ಕೊಡ್ತೀವಿ, ಚರ್ಚೆ ಮಾಡಲಿಲ್ಲ. NPS ಹೊಸ ಪೆನ್ಷನ್ ಇರುವ ಪದ್ಧತಿಯನ್ನು ಹಳೆ ಪೆನ್ಷನ್ ಪರಿವರ್ತನೆ ಮಾಡ್ತೀವಿ, ನಿಮ್ಮ ಪ್ರಣಾಳಿಕೆಯೆಲ್ಲ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಿಮಗೆ ಯಾವ ಕೆಲಸ ಮಾಡೋಕ್ಕೂ ನಿಮ್ಮ ಹತ್ರ ಬಂಡವಾಳ ಇಲ್ಲ. ಏನಿದ್ರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಸ್ವಂತ ಬಂಡವಾಳವನ್ನು ಗಟ್ಟಿ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಈ ರಾಜ್ಯವನ್ನು ಗಟ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋ ಆರೋಪವನ್ನು ನೇರವಾಗಿ ಮಾಡ್ತಾ ಇದ್ದಾರೆ. ನನ್ನನ್ನು ಬೆಳೆಸಿದ್ದ ಶಿಕ್ಷಕರು ಸೇವೆ ಮಾಡಿ ನನ್ನ ಅವಧಿಯಲ್ಲಿ ಯಾವೊಬ್ಬ ಶಿಕ್ಷಕರಿಗೂ ಅಗೌರವ ತೋರಿಸಿಲ್ಲ, ₹1 ಭ್ರಷ್ಟಾಚಾರ ಮಾಡಿಲ್ಲ, ಜಾತಿ ಎಣಿಸಿಲ್ಲ, ಮತ ಎಣಿಸಿಲ್ಲ, ತೊಂದರೆ ಮಾಡಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಆದರೂ ಮೊನ್ನೆ ನನ್ನ ಗೆಲುವು ಅನಿರೀಕ್ಷಿತ. ಯಾರು ನಿರೀಕ್ಷೆ ಮಾಡಿರಲಿಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಎಲೆಕ್ಷನಲ್ಲಿ ಕೆಲವು ಟೈಮ್ ಹಿಂಗೆ ಆಗ್ತದೆ, ನನಗೆ ಸೋಲು ಅನಿರೀಕ್ಷಿತ. ಆದರೆ ಎಲೆಕ್ಷನ್ ಸಮಯಗಳಿಂದ ಎಲ್ಲ ಕೆಲವು ಆಗ್ತವೆ. ಇದಕ್ಕೆ ನಾನು ಯಾರು ಇಂಥವರೇ ನನಗೆ ತೊಂದರೆ ಮಾಡಿದ್ರು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಶಿಕ್ಷಕರು ನನ್ನ ಜೊತೆಲಿ ಇದ್ದಾರೆ, ಇವತ್ತು ನನ್ನ ಜೊತೆ ಇದ್ದಾರೆ. 3 ಚುನಾವಣೆಗಳಲ್ಲಿ ನಾವು 3 ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ. ಅಂದರೆ ಹೆಬ್ಬಾಳ, ಇಲ್ಲಿ 2, 3 ಆಯಿತು, 4 ಭರ್ಜರಿಯಾಗಿ. ಈ 4 ಚುನಾವಣೆಗಳಲ್ಲಿ 3 ಚುನಾವಣೆಯಲ್ಲಿ ನಿಮ್ಮ ಜೊತೆಯಲ್ಲಿದ್ದಾರೆ. ಕೆಲವರು 3 ಚುನಾವಣೆಗಳಿದ್ದಾರೆ. ಆದರೆ ಈ ಚುನಾವಣೆಯಲ್ಲಿ 4ನೇ ಚುನಾವಣೆಯಲ್ಲಿ ಕೆಲವರು ಬೇರೆ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ನಿಮ್ಮ ವಿರೋಧಿ ಪರವಾಗಿ ಕೆಲಸ ಮಾಡಿದ್ದಾರೆ. ನಾನು ಪ್ರತ್ಯಕ್ಷವಾಗಿ ಹೇಳ್ತಕ್ಕಂಥದ್ದು. ಅದಕ್ಕೆ ನಾನು ಅದು ಹೇಳಿದ ಅವಾಗ ಯಾರು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ ಅಂತ. ಯಾಕೆಂದರೆ 3 ಬಾರಿ ನನಗೆ ಓಟ್ ಹಾಕಿದವ್ರನ್ನ 4ನೇ ಬಾರಿ ಓಟ್ ಆಗಲಿಲ್ಲ ಅಂದ ತಕ್ಷಣ ನಾನು ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪಾಗ್ತದೆ. ಬೇರೆ ಬೇರೆ ಕಾರಣಕ್ಕೆ ಓಟ್ ಹಾಕದೇ ಇರ್ಬೋದು, ನನ್ನ ಮೇಲೆ ಅಸಮಾಧಾನ ಇರ್ಬೋದು, ಇಲ್ಲ ನನ್ನ ಮೇಲೆ ಜಾಸ್ತಿ ಪ್ರೀತಿ ಆಗಿರ್ಬೋದು, ನನ್ನನ್ನು ಭಾಳ ಇಷ್ಟಪಡೋರು ಕೆಲವು ಜನ ಓಟ್ ಆಗದೆ ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಒಂದು ಹೇಳ್ತೀನಿ, ನನ್ನನ್ನು ನಾಯಕರನ್ನಾಗಿ ಮಾಡಿದ, ನನ್ನನ್ನು ವಿಧಾನಸೌಧ ಪ್ರವೇಶ ಮಾಡಿಕೊಟ್ಟಂಥ, ನನ್ನ ಈ ರಾಜ್ಯದಲ್ಲಿ 4 ಬಾರಿ ಗೆಲ್ಲಿಸೋಕ್ಕೆ ಪ್ರಯತ್ನ ಮಾಡಿದಂಥ ಶಿಕ್ಷಕ ಸಮುದಾಯವನ್ನು ನನ್ನ ಜೀವನದಲ್ಲಿ ಯಾವಾಗಲೂ ಮರೆಯೋಕ್ಕೆ ಮರೆಯಲ್ಲ.